ಭಾರತದ ಸನಾತನ ಧರ್ಮ ಪರಂಪರೆಯಲ್ಲಿ ಶಕ್ತಿಯ ಆರಾಧನೆಗೆ ಅತ್ಯಂತ ಮಹತ್ವದ ಸ್ಥಾನವಿದೆ. ಪರಮೇಶ್ವರನ ಶಕ್ತಿಯಾದ ಆದಿಪರಾಶಕ್ತಿಯು ಅನೇಕ ರೂಪಗಳಲ್ಲಿ ಭಕ್ತರಿಗೆ ಕರುಣೆ ತೋರುತ್ತಾಳೆ. ಭಾರತದೆಲ್ಲೆಡೆ ಪ್ರಸಿದ್ಧವಾಗಿರುವ ಶಕ್ತಿಪೀಠಗಳು ದೇವಿಯ ಮಹಿಮೆಯನ್ನು ಸಾರುವ ದಿವ್ಯಕ್ಷೇತ್ರಗಳಾಗಿವೆ. ಅವುಗಳಲ್ಲಿ ಕರ್ನಾಟಕ ರಾಜ್ಯದ ಮೈಸೂರು ನಗರದಲ್ಲಿರುವ ಶ್ರೀ ಚಾಮುಂಡೇಶ್ವರಿ ದೇವಿ ಶಕ್ತಿಪೀಠವು ಅತ್ಯಂತ ಪವಿತ್ರ ಮತ್ತು ಮಹಿಮಾಮಯ ಕ್ಷೇತ್ರವಾಗಿದೆ. ಇದು ಕೇವಲ ದೇವಾಲಯವಷ್ಟೇ ಅಲ್ಲ, ಇತಿಹಾಸ, ಪೌರಾಣಿಕತೆ, ಭಕ್ತಿ, ಸಂಸ್ಕೃತಿ, ಕಲೆ, ಪರಂಪರೆ ಮತ್ತು ಆಧ್ಯಾತ್ಮಿಕತೆಯ ಮಹಾಸಂಗಮವಾಗಿದೆ. ಚಾಮುಂಡಿ ಬೆಟ್ಟದ ಮೇಲಿರುವ ಈ ದೇವಾಲಯವು ಲಕ್ಷಾಂತರ ಭಕ್ತರ ನಂಬಿಕೆಯ ಕೇಂದ್ರವಾಗಿದೆ. ಮೈಸೂರು ನಗರದ ಮೇಲೆ ತಾಯಿಯ ಕೃಪೆಯ ಕವಚದಂತೆ ಕಂಗೊಳಿಸುತ್ತಿರುವ ಈ ಕ್ಷೇತ್ರವು ಕರ್ನಾಟಕದ ಸಾಂಸ್ಕೃತಿಕ ಹೃದಯವೆಂದು ಹೇಳಬಹುದು. ನವರಾತ್ರಿ ಮತ್ತು ದಸರಾ ಸಮಯದಲ್ಲಿ ಮೈಸೂರು ನಗರವು ದೇವಲೋಕದಂತಾಗುತ್ತದೆ. ಚಾಮುಂಡೇಶ್ವರಿ ತಾಯಿಯ ಕೃಪೆಯಿಂದಲೇ ಮೈಸೂರು ರಾಜ್ಯವು ಸುಸಂಸ್ಕೃತ, ವಿದ್ಯಾವಂತ ಮತ್ತು ಕಲಾಮಯ ನಗರವಾಗಿ ಬೆಳೆಯಿತು ಎಂದು ಭಕ್ತರು ನಂಬುತ್ತಾರೆ. ಮೈಸೂರು ಕರ್ನಾಟಕ ರಾಜ್ಯದ ಅತ್ಯಂತ ಪ್ರಸಿದ್ಧ ನಗರಗಳಲ್ಲಿ ಒಂದಾಗಿದೆ. ಇದು ಬೆಂಗಳೂರಿನಿಂದ ಸುಮಾರು 160 ಕಿಲೋಮೀಟರ್ ದೂರದಲ್ಲಿದ್ದು, ದಕ್ಷಿಣ ಭಾರತದ ಸಾಂಸ್ಕೃತಿಕ ರಾಜಧಾನಿ ಎಂದು ಕರೆಯಲ್ಪಡುತ್ತದೆ. ಮೈಸೂರು ನಗರವು ತನ್ನ ಶಾಂತ ವಾತಾವರಣ, ಸ್ವಚ್ಛತೆ, ಅರಮನೆಗಳು, ಉದ್ಯಾನಗಳು, ವಿದ್ಯಾಸಂಸ್ಥೆಗಳು, ದೇವಾಲಯಗಳು ಮತ್ತು ದಸರಾ ಉತ್ಸವಕ್ಕಾಗಿ ಜಗತ್ಪ್ರಸಿದ್ಧವಾಗಿದೆ. ಮೈಸೂರು ಎಂಬ ಹೆಸರು ಮಹಿಷಾಸುರ ಎಂಬ ರಾಕ್ಷಸನಿಂದ ಬಂದಿದೆ ಎಂಬ ಪೌರಾಣಿಕ ನಂಬಿಕೆ ಇದೆ. ಮೊದಲಿಗೆ ಈ ಪ್ರದೇಶವನ್ನು ಮಹಿಷೂರು ಎಂದು ಕರೆಯಲಾಗುತ್ತಿತ್ತು. ಕಾಲಕ್ರಮೇಣ ಅದು ಮೈಸೂರು ಎಂದು ಪ್ರಸಿದ್ಧಿಯಾಯಿತು. ಮೈಸೂರು ನಗರವು ಒಡೆಯರ್ ಮಹಾರಾಜರ ಆಳ್ವಿಕೆಯಲ್ಲಿ ಅತ್ಯಂತ ಸುಂದರವಾಗಿ ಅಭಿವೃದ್ಧಿಯಾಯಿತು. ರಾಜಮನೆತನದ ಆಶ್ರಯದಿಂದ ಸಂಗೀತ, ನೃತ್ಯ, ಸಾಹಿತ್ಯ, ಚಿತ್ರಕಲೆ ಮತ್ತು ವಾಸ್ತುಶಿಲ್ಪವು ಇಲ್ಲಿ ವಿಶೇಷವಾಗಿ ಬೆಳೆಯಿತು. ಮೈಸೂರು ಅರಮನೆ, ಜಗನ್ಮೋಹನ ಅರಮನೆ, ಲಲಿತ ಮಹಲ್, ದೇವರಾಜ ಮಾರುಕಟ್ಟೆ, ಬೃಂದಾವನ ಉದ್ಯಾನ, ಮೈಸೂರು ಮೃಗಾಲಯ, ಚಾಮುಂಡಿ ಬೆಟ್ಟ ಮತ್ತು ಕಾವೇರಿ ನದಿಯ ಸೌಂದರ್ಯವು ಪ್ರವಾಸಿಗರನ್ನು ಆಕರ್ಷಿಸುತ್ತದೆ. ಮೈಸೂರು ದಸರಾ ಸಂದರ್ಭದಲ್ಲಿ ನಗರವೆಲ್ಲವೂ ಲಕ್ಷಾಂತರ ದೀಪಗಳಿಂದ ಅಲಂಕರಿಸಲ್ಪಡುತ್ತದೆ. ಅರಮನೆಯ ದೀಪಾಲಂಕಾರವು ಕಣ್ಣಿಗೆ ಹಬ್ಬವನ್ನುಂಟು ಮಾಡುತ್ತದೆ. ಸಾವಿರಾರು ವಿದ್ಯುತ್ ದೀಪಗಳಿಂದ ಮಿನುಗುವ ಅರಮನೆ ದೇವಲೋಕದಂತೆ ಕಾಣುತ್ತದೆ. ದೇಶ ವಿದೇಶಗಳಿಂದ ಪ್ರವಾಸಿಗರು ಈ ದೃಶ್ಯವನ್ನು ನೋಡಲು ಬರುತ್ತಾರೆ. ಮೈಸೂರು ನಗರದಿಂದ ಸುಮಾರು 10 ಕಿಲೋಮೀಟರ್ ದೂರದಲ್ಲಿ ಚಾಮುಂಡಿ ಬೆಟ್ಟವಿದೆ. ಸಮುದ್ರ ಮಟ್ಟದಿಂದ ಸುಮಾರು 3489 ಅಡಿ ಎತ್ತರದಲ್ಲಿರುವ ಈ ಬೆಟ್ಟವು ಪ್ರಕೃತಿ ಸೌಂದರ್ಯದಿಂದ ಕೂಡಿದೆ. ಬೆಟ್ಟದ ಮೇಲಿನಿಂದ ಮೈಸೂರು ನಗರವನ್ನು ನೋಡಿದಾಗ ಅದ್ಭುತ ದೃಶ್ಯ ಕಾಣುತ್ತದೆ. ಚಾಮುಂಡಿ ಬೆಟ್ಟವು ಕೇವಲ ಪ್ರವಾಸಿ ತಾಣವಲ್ಲ, ಇದು ಮಹರ್ಷಿಗಳ ತಪೋಭೂಮಿ. ಅನೇಕ ಯೋಗಿಗಳು, ಸಿದ್ಧರು, ಋಷಿಗಳು ಇಲ್ಲಿ ತಪಸ್ಸನ್ನಾಚರಿಸಿ ತಮ್ಮ ಆಧ್ಯಾತ್ಮಿಕ ಶಕ್ತಿಯನ್ನು ಈ ಕ್ಷೇತ್ರದಲ್ಲಿ ಧಾರೆ ಎರೆದಿದ್ದಾರೆ ಎಂದು ನಂಬಲಾಗಿದೆ. ಬೆಟ್ಟದ ಮೇಲಿರುವ ದೇವಾಲಯಕ್ಕೆ ಹೋಗಲು ರಸ್ತೆ ಮಾರ್ಗವೂ ಇದೆ. ಜೊತೆಗೆ 1000ಕ್ಕೂ ಹೆಚ್ಚು ಮೆಟ್ಟಿಲುಗಳ ಮೂಲಕ ಭಕ್ತರು ಕಾಲ್ನಡಿಗೆಯಲ್ಲಿಯೂ ದೇವಾಲಯವನ್ನು ಸೇರುತ್ತಾರೆ. ಈ ಮೆಟ್ಟಿಲುಗಳನ್ನು ಏರುವುದನ್ನು ಭಕ್ತರು ಪುಣ್ಯಕರವೆಂದು ಪರಿಗಣಿಸುತ್ತಾರೆ. ಮೆಟ್ಟಿಲುಗಳ ಮಧ್ಯದಲ್ಲಿ ಬೃಹತ್ ನಂದಿ ವಿಗ್ರಹವಿದೆ. ಕಪ್ಪು ಕಲ್ಲಿನಿಂದ ನಿರ್ಮಿತವಾಗಿರುವ ಈ ನಂದಿ ವಿಗ್ರಹವು ಅತ್ಯಂತ ಸುಂದರವಾಗಿದೆ. ಭಕ್ತರು ಇಲ್ಲಿ ನಿಂತು ಪೂಜೆ ಸಲ್ಲಿಸಿ ನಂತರ ದೇವಿಯ ದರ್ಶನಕ್ಕೆ ತೆರಳುತ್ತಾರೆ. ಪುರಾಣಗಳ ಪ್ರಕಾರ ಮಹಿಷಾಸುರನು ಅತ್ಯಂತ ಬಲಶಾಲಿ ರಾಕ್ಷಸನಾಗಿದ್ದನು. ಅವನು ಮಹಾತಪಸ್ಸನ್ನು ಆಚರಿಸಿ ದೇವತೆಗಳನ್ನು ಸಂತೋಷಪಡಿಸಿದನು. ಅವನ ತಪಸ್ಸಿನ ಬಲಕ್ಕೆ ದೇವತೆಗಳೇ ಬೆಚ್ಚಿಬಿದ್ದಿದ್ದರು. ಮಹಿಷಾಸುರನು ದೇವತೆಗಳಿಂದ ಒಂದು ವಿಚಿತ್ರ ವರವನ್ನು ಪಡೆದನು. ದೇವತೆಗಳು, ರಾಕ್ಷಸರು ಅಥವಾ ಮಾನವರು ಯಾರಿಂದಲೂ ತನ್ನಿಗೆ ಮರಣ ಸಂಭವಿಸಬಾರದು ಎಂದು ಅವನು ಬೇಡಿಕೊಂಡನು.
ತನ್ನ ಅಹಂಕಾರದಿಂದ ಸ್ತ್ರೀಯ ಶಕ್ತಿಯನ್ನು ಅವನು ಅಲ್ಪವಾಗಿ ಕಂಡಿದ್ದನು. ಆದ್ದರಿಂದ ಸ್ತ್ರೀಯಿಂದ ತನ್ನಿಗೆ ಅಪಾಯ ಉಂಟಾಗಬಹುದು ಎಂಬುದನ್ನು ಅವನು ಊಹಿಸಲಿಲ್ಲ. ವರಪ್ರಭಾವದಿಂದ ಮಹಿಷಾಸುರನು ಅತಿಯಾದ ಗರ್ವದಿಂದ ತುಂಬಿಕೊಂಡನು. ಅವನು 3 ಲೋಕಗಳ ಮೇಲೆಯೂ ದಾಳಿ ನಡೆಸಿದನು. ದೇವತೆಗಳನ್ನು ಸೋಲಿಸಿ ಸ್ವರ್ಗವನ್ನು ತನ್ನ ವಶಕ್ಕೆ ತೆಗೆದುಕೊಂಡನು. ಇಂದ್ರನನ್ನು ಓಡಿಸಿ ದೇವಲೋಕವನ್ನು ಆಕ್ರಮಿಸಿದನು. ದೇವತೆಗಳು ಭಯಭೀತರಾಗಿ ಬ್ರಹ್ಮ, ವಿಷ್ಣು ಮತ್ತು ಮಹೇಶ್ವರರ ಬಳಿಗೆ ತೆರಳಿದರು. ಮಹಿಷಾಸುರನ ದೌರ್ಜನ್ಯವನ್ನು ವಿವರಿಸಿ ತಮ್ಮ ರಕ್ಷಣೆಗೆ ಪ್ರಾರ್ಥಿಸಿದರು. ದೇವತೆಗಳ ದುಃಖವನ್ನು ಕಂಡ ತ್ರಿಮೂರ್ತಿಗಳು ಕೋಪದಿಂದ ಜ್ವಲಿಸಿದರು. ಬ್ರಹ್ಮನಿಂದ ಕೆಂಪು ವರ್ಣದ ತೇಜಸ್ಸು, ಮಹಾವಿಷ್ಣುವಿನಿಂದ ಪ್ರಕಾಶಮಾನವಾದ ಬಿಳಿ ತೇಜಸ್ಸು, ಶಿವನಿಂದ ಚಂದ್ರನಂತೆ ಶೀತಲವಾದ ತೇಜಸ್ಸು ಹೊರಬಂದವು. ಇವುಗಳೊಂದಿಗೆ ಇತರ ದೇವತೆಗಳ ದಿವ್ಯ ತೇಜಸ್ಸುಗಳು ಒಂದಾಗಿ ಮಹೋನ್ನತ ರೂಪವನ್ನು ಪಡೆದವು. ಆ ದಿವ್ಯ ತೇಜಸ್ಸಿನಿಂದ 18 ಕೈಗಳಿರುವ ಅತಿ ಸುಂದರ ಹಾಗೂ ಭಯಂಕರ ಶಕ್ತಿರೂಪಿಣಿ ದೇವಿಯು ಪ್ರತ್ಯಕ್ಷಳಾದಳು. ಪ್ರತಿಯೊಬ್ಬ ದೇವತೆಯು ತಮ್ಮ ತಮ್ಮ ಆಯುಧಗಳನ್ನು ದೇವಿಗೆ ಅರ್ಪಿಸಿದರು. ದೇವಿಯು ಸಿಂಹವಾಹಿನಿಯಾಗಿ ಯುದ್ಧಭೂಮಿಗೆ ತೆರಳಿದಳು. ಅವಳ ಗರ್ಜನೆಗೆ ಭೂಮಿ ಕಂಪಿಸಿತು. ದೇವತೆಗಳು ಜಯಘೋಷ ಮಾಡಿದರು. ಮಹಿಷಾಸುರನು ಮೊದಲು ದೇವಿಯನ್ನು ನೋಡಿ ನಕ್ಕನು. ಒಬ್ಬ ಸ್ತ್ರೀಯಿಂದ ನನಗೆ ಏನು ಅಪಾಯ ಎಂದು ಅಹಂಕಾರದಿಂದ ಮಾತಾಡಿದನು. ಆದರೆ ಯುದ್ಧ ಆರಂಭವಾದ ಬಳಿಕ ಅವನು ದೇವಿಯ ಶಕ್ತಿಯನ್ನು ಅರಿತುಕೊಂಡನು. ದೇವಿ ತನ್ನ ಆಯುಧಗಳಿಂದ ರಾಕ್ಷಸ ಸೈನ್ಯವನ್ನು ಸಂಹರಿಸಿದಳು. ಮಹಿಷಾಸುರನು ಅನೇಕ ರೂಪಗಳನ್ನು ಧರಿಸಿ ಯುದ್ಧ ಮಾಡಿದನು. ಕೆಲವೊಮ್ಮೆ ಮಹಿಷ, ಎಮ್ಮೆ ರೂಪ, ಕೆಲವೊಮ್ಮೆ ಸಿಂಹ ರೂಪ, ಕೆಲವೊಮ್ಮೆ ಆನೆ ರೂಪ, ಕೆಲವೊಮ್ಮೆ ಮಾನವ ರೂಪ. ಆದರೆ ದೇವಿಯ ಶಕ್ತಿಯ ಮುಂದೆ ಅವನ ಎಲ್ಲಾ ರೂಪಗಳು ವಿಫಲವಾದವು. ಕೊನೆಗೆ ದೇವಿಯು ತನ್ನ ತ್ರಿಶೂಲದಿಂದ ಮಹಿಷಾಸುರನನ್ನು ಸಂಹರಿಸಿದಳು. ಈ ಕಾರಣದಿಂದ ದೇವಿಗೆ ಮಹಿಷಾಸುರಮರ್ಧಿನಿ ಎಂಬ ಹೆಸರು ಪ್ರಸಿದ್ಧಿಯಾಯಿತು. ಮಹಿಷಾಸುರನ ಸಂಹಾರದಿಂದ ದೇವತೆಗಳು ಸಂತೋಷಗೊಂಡರು. ಭೂಮಿ ಮತ್ತೆ ಶಾಂತಿಯುತವಾಯಿತು. ಮಹಿಷಾಸುರನನ್ನು ಸಂಹರಿಸಿದ ಸ್ಥಳದಲ್ಲಿಯೇ ದೇವಿಯು ನೆಲೆಸಿದಳು ಎಂದು ಪುರಾಣಗಳು ಹೇಳುತ್ತವೆ. ಮಹರ್ಷಿಗಳು ಮತ್ತು ದೇವತೆಗಳು ದೇವಿಯನ್ನು ಅಲ್ಲಿಯೇ ನೆಲೆಸುವಂತೆ ಪ್ರಾರ್ಥಿಸಿದರು. ದೇವಿಯು ಭಕ್ತರ ಕಲ್ಯಾಣಕ್ಕಾಗಿ ಚಾಮುಂಡಿ ಬೆಟ್ಟದ ಮೇಲೆ ನೆಲೆಸಿದಳು. ಮಹಿಷಾಸುರನ ಹೆಸರಿನಿಂದ ಈ ಪ್ರದೇಶಕ್ಕೆ ಮಹಿಷೂರು ಎಂಬ ಹೆಸರು ಬಂದಿತು. ನಂತರ ಅದು ಮೈಸೂರು ಎಂದು ಪ್ರಸಿದ್ಧಿಯಾಯಿತು. ಇಂದಿಗೂ ಚಾಮುಂಡಿ ಬೆಟ್ಟದ ಮೇಲೆ ಮಹಿಷಾಸುರನ ಬೃಹತ್ ಪ್ರತಿಮೆ ಕಾಣಸಿಗುತ್ತದೆ. ಕೈಯಲ್ಲಿ ಕತ್ತಿ ಹಿಡಿದು ನಿಂತಿರುವ ಆ ಪ್ರತಿಮೆ ಪ್ರವಾಸಿಗರ ಗಮನ ಸೆಳೆಯುತ್ತದೆ. ಚಾಮುಂಡೇಶ್ವರಿ ದೇವಾಲಯವು ಬಹು ಪ್ರಾಚೀನ ದೇವಾಲಯವಾಗಿದೆ. ಇದನ್ನು ವಿವಿಧ ರಾಜವಂಶಗಳು ಅಭಿವೃದ್ಧಿಪಡಿಸಿವೆ. ವಿಶೇಷವಾಗಿ ಮೈಸೂರು ಒಡೆಯರ್ ರಾಜರು ದೇವಿಯ ಆರಾಧಕರಾಗಿದ್ದರು. ರಾಜಮನೆತನದ ಕುಲದೇವತೆಯಾಗಿ ಚಾಮುಂಡೇಶ್ವರಿ ತಾಯಿಯನ್ನು ಪೂಜಿಸಲಾಗುತ್ತಿತ್ತು. ಮೈಸೂರು ಮಹಾರಾಜರು ಯಾವುದೇ ಮಹತ್ವದ ಕಾರ್ಯವನ್ನು ದೇವಿಯ ಆಶೀರ್ವಾದವಿಲ್ಲದೆ ಆರಂಭಿಸುತ್ತಿರಲಿಲ್ಲ. ದೇವಾಲಯದ ಗೋಪುರವು ದ್ರಾವಿಡ ಶೈಲಿಯ ವಾಸ್ತುಶಿಲ್ಪವನ್ನು ಹೊಂದಿದೆ. 7 ಹಂತಗಳ ಗೋಪುರವು ಚಿನ್ನದ ಕಲಶಗಳಿಂದ ಅಲಂಕರಿಸಲ್ಪಟ್ಟಿದೆ. ಗರ್ಭಗುಡಿಯಲ್ಲಿ ದೇವಿಯು ಭಕ್ತರಿಗೆ ದಿವ್ಯ ದರ್ಶನ ನೀಡುತ್ತಾಳೆ. ದೇವಿಯ ಕರುಣಾಮಯ ಮುಖವನ್ನು ಕಂಡ ಭಕ್ತರು ಭಾವವಿಭೋರರಾಗುತ್ತಾರೆ. ಚಾಮುಂಡೇಶ್ವರಿ ದೇವಾಲಯದ ವಾಸ್ತುಶಿಲ್ಪವು ಕರ್ನಾಟಕದ ಪರಂಪರೆಯನ್ನು ಪ್ರತಿಬಿಂಬಿಸುತ್ತದೆ. ಉನ್ನತ ಗೋಪುರ, ಸುಂದರ ಶಿಲ್ಪಕಲೆ, ಕಲ್ಲಿನ ಸ್ತಂಭಗಳು, ದಿವ್ಯ ಮಂಟಪಗಳು, ದೇವತೆಗಳ ಮೂರ್ತಿಗಳು ಇವೆಲ್ಲವೂ ದೇವಾಲಯದ ಸೌಂದರ್ಯವನ್ನು ಹೆಚ್ಚಿಸುತ್ತವೆ. ದೇವಾಲಯದ ಒಳಭಾಗದಲ್ಲಿ ಅನೇಕ ಪುರಾಣ ಪ್ರಸಂಗಗಳನ್ನು ಚಿತ್ರಿಸಲಾಗಿದೆ. ಪ್ರತಿಯೊಂದು ಶಿಲ್ಪವು ಶಿಲ್ಪಿಗಳ ಅದ್ಭುತ ಕಲಾತ್ಮಕತೆಯನ್ನು ತೋರಿಸುತ್ತದೆ. ಮೈಸೂರು ದಸರಾ ಜಗತ್ಪ್ರಸಿದ್ಧ ಉತ್ಸವವಾಗಿದೆ. ವಿಜಯನಗರ ಸಾಮ್ರಾಜ್ಯದ ಕಾಲದಿಂದಲೂ ಈ ಉತ್ಸವಕ್ಕೆ ಮಹತ್ವವಿತ್ತು. ನಂತರ ಒಡೆಯರ್ ರಾಜರು ಅದನ್ನು ವೈಭವದಿಂದ ಆಚರಿಸಿದರು. ನವರಾತ್ರಿಯ 9 ದಿನಗಳು ಚಾಮುಂಡೇಶ್ವರಿ ದೇವಿಯನ್ನು ವಿಭಿನ್ನ ಅಲಂಕಾರಗಳಲ್ಲಿ ಪೂಜಿಸಲಾಗುತ್ತದೆ.
ಶೈಲಪುತ್ರಿ, ಬ್ರಹ್ಮಚಾರಿಣಿ, ಚಂದ್ರಘಂಟ, ಕುಷ್ಮಾಂಡ, ಸ್ಕಂದಮಾತೆ, ಕಾತ್ಯಾಯಿನಿ, ಕಾಲರಾತ್ರಿ, ಮಹಾಗೌರಿ, ಸಿದ್ಧಿದಾತ್ರಿ ಈ ರೂಪಗಳಲ್ಲಿ ದೇವಿಯ ಆರಾಧನೆ ನಡೆಯುತ್ತದೆ. ದಸರಾ ಸಮಯದಲ್ಲಿ ಮೈಸೂರು ಅರಮನೆ ಲಕ್ಷಾಂತರ ದೀಪಗಳಿಂದ ಅಲಂಕರಿಸಲ್ಪಡುತ್ತದೆ. ಜಂಬೂ ಸವಾರಿ ಉತ್ಸವವು ವಿಶೇಷ ಆಕರ್ಷಣೆ. ಅಲಂಕರಿಸಲ್ಪಟ್ಟ ಅಂಬಾರಿಯಲ್ಲಿ ಚಾಮುಂಡೇಶ್ವರಿ ದೇವಿಯ ಮೂರ್ತಿಯನ್ನು ಕೂರಿಸಿ ಮೆರವಣಿಗೆ ನಡೆಸಲಾಗುತ್ತದೆ. ದೇಶ ವಿದೇಶಗಳಿಂದ ಲಕ್ಷಾಂತರ ಜನರು ಈ ಉತ್ಸವವನ್ನು ನೋಡಲು ಬರುತ್ತಾರೆ. ಚಾಮುಂಡಿ ಬೆಟ್ಟವು ಹಸಿರಿನಿಂದ ಕೂಡಿದ ಸುಂದರ ಪ್ರದೇಶವಾಗಿದೆ. ಬೆಳಗಿನ ಜಾವ ಇಲ್ಲಿ ಮಂಜು ಆವರಿಸಿದ ದೃಶ್ಯ ಮನಸ್ಸಿಗೆ ಆನಂದ ನೀಡುತ್ತದೆ. ಪಕ್ಷಿಗಳ ಕಲರವ, ತಂಪಾದ ಗಾಳಿ, ಬೆಟ್ಟದ ನಿಶ್ಶಬ್ದ ವಾತಾವರಣ ಭಕ್ತರಿಗೆ ಆಧ್ಯಾತ್ಮಿಕ ಶಾಂತಿಯನ್ನು ನೀಡುತ್ತದೆ. ಸೂರ್ಯೋದಯ ಮತ್ತು ಸೂರ್ಯಾಸ್ತದ ಸಮಯದಲ್ಲಿ ಬೆಟ್ಟದ ಮೇಲಿನ ದೃಶ್ಯ ವಿಶೇಷವಾಗಿ ಸುಂದರವಾಗಿರುತ್ತದೆ. ಶಿವನು ತ್ರಿಶೂಲವನ್ನು ಕೊಟ್ಟನು, ವಿಷ್ಣುವು ಚಕ್ರವನ್ನು ಕೊಟ್ಟನು, ಇಂದ್ರನು ವಜ್ರಾಯುಧವನ್ನು ಕೊಟ್ಟನು, ವಾಯುದೇವನು ಧನುಸ್ಸು ಮತ್ತು ಬಾಣಗಳನ್ನು ಕೊಟ್ಟನು, ವರನು ಶಂಖವನ್ನು ನೀಡಿದನು, ಅಗ್ನಿದೇವನು ಶಕ್ತಿಯ ಆಯುಧವನ್ನು ಕೊಟ್ಟನು, ಯಮನು ದಂಡವನ್ನು ಕೊಟ್ಟನು, ಕುಬೇರನು ಗದೆಯನ್ನು ನೀಡಿದನು. ಈ ರೀತಿ ದೇವತೆಗಳ ಎಲ್ಲ ಶಕ್ತಿಗಳು ಒಂದಾಗಿ ದೇವಿ ದುರ್ಗೆಯ ರೂಪದಲ್ಲಿ ಪ್ರತ್ಯಕ್ಷವಾದವು. ಮೈಸೂರು ಶಿಕ್ಷಣ ಕ್ಷೇತ್ರದಲ್ಲಿಯೂ ಪ್ರಸಿದ್ಧವಾಗಿದೆ. ಅನೇಕ ಶಾಲೆಗಳು, ಕಾಲೇಜುಗಳು ಮತ್ತು ವಿಶ್ವವಿದ್ಯಾಲಯಗಳು ಇಲ್ಲಿ ಇವೆ. ಮೈಸೂರು ವಿಶ್ವವಿದ್ಯಾಲಯವು ಕರ್ನಾಟಕದ ಪ್ರಮುಖ ವಿದ್ಯಾಸಂಸ್ಥೆಗಳಲ್ಲಿ ಒಂದಾಗಿದೆ. ಸಂಗೀತ, ಸಂಸ್ಕೃತ, ಯೋಗ, ಆಯುರ್ವೇದ ಮತ್ತು ಕಲೆಗಳ ಅಧ್ಯಯನಕ್ಕೆ ಮೈಸೂರು ಪ್ರಸಿದ್ಧವಾಗಿದೆ. ಇಲ್ಲಿನ ಶಾಂತ ವಾತಾವರಣ ವಿದ್ಯಾರ್ಥಿಗಳಿಗೆ ಅಧ್ಯಯನಕ್ಕೆ ಅನುಕೂಲಕರವಾಗಿದೆ. ಮೈಸೂರು ತನ್ನ ಸಂಸ್ಕೃತಿ ಮತ್ತು ಸಂಸ್ಕಾರಗಳಿಗೆ ಹೆಸರುವಾಸಿಯಾಗಿದೆ. ಮೈಸೂರು ಪಾಕ, ಮೈಸೂರು ಸಿಲ್ಕ್, ಗಂಧದ ಮರ, ಚಂದನದ ಅಗರಬತ್ತಿ, ಯಕ್ಷಗಾನ ಮತ್ತು ಸಂಗೀತ ಇವೆಲ್ಲವೂ ಮೈಸೂರು ಸಂಸ್ಕೃತಿಯ ಭಾಗಗಳಾಗಿವೆ. ಮೈಸೂರು ಚಿತ್ರಕಲೆ ವಿಶೇಷ ಪ್ರಸಿದ್ಧಿ ಪಡೆದಿದೆ. ಚಿನ್ನದ ಹಾಳೆಗಳಿಂದ ಅಲಂಕರಿಸಲ್ಪಟ್ಟ ಮೈಸೂರು ಚಿತ್ರಗಳು ಜಗತ್ತಿನಾದ್ಯಂತ ಖ್ಯಾತಿ ಪಡೆದಿವೆ. ಕರ್ನಾಟಕದ ಹೆಮ್ಮೆಯಾದ ಮೈಸೂರು ನಗರವು ತನ್ನ ವೈಭವ, ಸಂಸ್ಕೃತಿ ಮತ್ತು ದೇವಿ ಚಾಮುಂಡೇಶ್ವರಿಯ ಮಹಿಮೆಯಿಂದ ಜಗತ್ತಿನಾದ್ಯಂತ ಪ್ರಸಿದ್ಧಿಯಾಗಿದೆ. ಮಹಿಷಾಸುರ ಮರ್ದಿನಿಯಾದ ಚಾಮುಂಡೇಶ್ವರಿ ತಾಯಿಯು ಭಕ್ತರ ಜೀವನದಲ್ಲಿ ಧೈರ್ಯ, ಶಕ್ತಿ ಮತ್ತು ಭಕ್ತಿಯನ್ನು ತುಂಬುತ್ತಾಳೆ. ಚಾಮುಂಡಿ ಬೆಟ್ಟದ ಮೇಲಿಂದ ಮೈಸೂರು ನಗರವನ್ನು ನೋಡಿದಾಗ ಭೂಲೋಕದ ಸ್ವರ್ಗವೇ ಕಂಡಂತೆ ಅನುಭವವಾಗುತ್ತದೆ. ನವರಾತ್ರಿ ಮತ್ತು ದಸರಾ ಸಮಯದಲ್ಲಿ ಮೈಸೂರು ದೇವಲೋಕದಂತೆ ಕಂಗೊಳಿಸುತ್ತದೆ. ಅರಮನೆಯ ದೀಪಾಲಂಕಾರ, ಜಂಬೂ ಸವಾರಿ, ದೇವಿಯ ಮಹೋತ್ಸವ ಮತ್ತು ಭಕ್ತರ ಸಂಭ್ರಮ ಮೈಸೂರಿನ ಮಹಿಮೆಯನ್ನು ಮತ್ತಷ್ಟು ಹೆಚ್ಚಿಸುತ್ತವೆ. ಅನಾದಿ ಕಾಲದಿಂದಲೂ ಭಕ್ತರ ರಕ್ಷಕಿಯಾಗಿ ನೆಲೆಸಿರುವ ಶ್ರೀ ಚಾಮುಂಡೇಶ್ವರಿ ತಾಯಿಯು ಸಕಲ ಜನರಿಗೂ ಆರೋಗ್ಯ, ಐಶ್ವರ್ಯ, ಸುಖ, ಶಾಂತಿ ಮತ್ತು ಸದ್ಬುದ್ಧಿಯನ್ನು ನೀಡುತ್ತಿದ್ದಾಳೆ. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇತಿಹಾಸ ದರ್ಶನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೋಡಬಹುದು.